ವಿಧಾನ ಪರಿಷತ್ ಕಲಾಪ ಆರಂಭವಾಗುತ್ತಿದ್ದಂತೆ ಪ್ರಧಾನಿ ಅವರ ಬಗ್ಗೆ ಅಸಂವಿಧಾನಿಕ ಪದಬಳಕೆ ಮಾಡಿದ ಕಾಂಗ್ರೆಸ್ ಸದಸ್ಯ ನಸೀರ್ ಅಹಮದ್ ಅವರನ್ನು ಸದನದಿಂದ ಅಮಾನತುಗೊಳಿಸಬೇಕು, ಇಲ್ಲವಾದರೆ ಬೇಷರತ್ ಕ್ಷಮೆ ಯಾಚಿಸಬೇಕು ಎಂದು ಪ್ರತಿಪಕ್ಷ ಬಿಜೆಪಿ ಸದಸ್ಯರು ಒತ್ತಾಯಿಸಿದರು. ದೇಶಭಕ್ತ ನಾಲಿಗೆ ದೇಶದ ಪ್ರಧಾನಮಂತ್ರಿಗೆ ಹಂಗೆಲ್ಲ ಮಾತಾಡಲ್ಲ. ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಅದನ್ನ ಇದು ಯಾಕೆ ಹೇಳಿ ಅಂತ ಹೇಳುವಾಗ ಇದಕ್ಕೆ ಸಭಾಪತಿ ಬಸವರಾಜ ಹೊರಟ್ಟಿ ಪ್ರತಿಕ್ರಿಯಿಸಿ, ದೇಶದ ಪ್ರಧಾನಿಗೆ ಗೌರವ ಕೊಡುವುದು ನಮ್ಮ ಧರ್ಮ. ಹುದ್ದೆಗೆ ಯಾವುದೇ ಪಕ್ಷ ಇಲ್ಲ. ಪ್ರಧಾನಿ ಹುದ್ದೆಗೆ ಅವಮಾನ ಮಾಡುವುದು ಇಡೀ ಸದನಕ್ಕೆ ಅವಮಾನವಾಗಿದೆ. ಸದನ ಸುಗಮವಾಗಿ ನಡೆಯಲು ಬೇಷರತ್ ಕ್ಷಮೆ ಯಾಚಿಸುವಂತೆ ಸೂಚಿಸಿದರು. ಎಲ್ಲರಿಗೂ ಇದರ ಬಗ್ಗೆ ಬೇಸರ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀವು ನೋಡಿ, ಯಾಕಂತಂದ್ರೆ ಕರ್ನಾಟಕದ ವಿಧಾನ ಪರಿಷತ್ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 7/2007 ರಾಷ್ಟ್ರದ್ರೋಹ, ರಾಷ್ಟ್ರ ವಿರೋಧಿ ಅಥವಾ ಅಪಮಾನಕರವಾದ ಮಾತುಗಳನ್ನು ಆಡತಕ್ಕದ್ದಲ್ಲ ಎಂದಿರುತ್ತದೆ. ತಾವು ನಿನ್ನೆ ಮಾತನಾಡಿರುವ ಸಂಬಂಧ ವಿರೋಧಿ ಪಕ್ಷ ಕ್ಷಮೆ ಕೋರಿ ಸದನವನ್ನು ಸುಗಮ ನಡೆಸಲು ಅವಕಾಶ ಕೊಡಿ, ನಿಮಗೂ ಗೌರವ ಬರುತ್ತದೆ. ಇದೇ ವೇಳೆ ಕಾಂಗ್ರೆಸ್ ಸದಸ್ಯ ಕೆ ಶಿವಕುಮಾರ್, ಕಳೆದ 3-4 ದಿನಗಳಿಂದ ಸಂವಿಧಾನ ಮತ್ತು ರಾಷ್ಟ್ರೀಯತೆಯ ವ್ಯಾಖ್ಯಾನಗಳ ಬಗ್ಗೆ ಚರ್ಚಿಸಲಾಗುತ್ತಿದೆ. ಸಂವಿಧಾನ ಮತ್ತು ರಾಷ್ಟ್ರೀಯತೆಯಲ್ಲಿ ಯಾವುದೇ ರಾಜಿ ಇಲ್ಲ. ಸದಸ್ಯರ ಪ್ರಚೋದನೆಯಿಂದ ಮಾತು ಮೀರಿರಬಹುದು. ದಯಮಾಡಿ ಸದನ ಗೌರವಯುತವಾಗಿ ನಡೆಸಬೇಕಾಗಿದೆ ಎಂದರು. ದಯಮಾಡಿ ಸಭಾಪತಿಗಳು ಹೇಳಿದ್ರು ಕೇಳಿ 1-2 ನಿಮಿಷ ಅವಕಾಶ ಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಸದಸ್ಯ ಎಸ್ಎಲ್ ಬೋಜೇಗೌಡ, ಅಸಂವಿಧಾನಿಕ ಪದಬಳಕೆ ಅಕ್ಷಮ್ಯ ಅಪರಾಧ. ಪದೇ ಪದೇ ಪುನರುಚ್ಚಾರ ಮಾಡಿದ್ದಾರೆ. ಪ್ರಧಾನಿ ಅವರಿಗೆ ಅಗೌರವ ತೋರಿದ್ದಾರೆ. ಕ್ಷಮೆ ಯಾಚಿಸಿದರೆ ಪ್ರಧಾನಮಂತ್ರಿಗಳಿಗೂ ಸದನಕ್ಕೂ ಗೌರವ ನೀಡಿದಂತಾಗುತ್ತದೆ ಎಂದರು. ಪ್ರೆಷಿಯಸ್ ಟೈಮ್ ಆಫ್ ದಿ ಹೌಸ್ ವೇಸ್ಟ್ ಮಾಡೋದು ಕೂಡ ತಪ್ಪುತ್ತೆ. ಇಂಥ ಒಂದು ಕೆಲಸವನ್ನ ನಾವು ಪ್ರೆಷಿಯಸ್ ಟೈಮ್ 4ನೇ ತಾರೀಕುವರೆಗೆ ಏನು ನಾವು ಅದನ್ನ ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ರಾಜ್ಯ ಜನತೆ ದೃಷ್ಟಿಯಿಂದ ಅನ್ನೋ ವಿಚಾರದಲ್ಲಿ ನಿಮಗೂ ಕಾಳಜಿ ಬೇಕು. ಆಡಳಿತ ಪಕ್ಷದ ಸದಸ್ಯರು, ಸಭಾನಾಯಕರು ದಯಮಾಡಿ ಅಡ್ವೈಸ್ ಮಾಡಬೇಕು. ನೀವು ದಯವಿಟ್ಟು ನಿಮ್ಮ ಸದಸ್ಯರಿಗೆ ಅಡ್ವೈಸ್ ಮಾಡಿ ಇದಕ್ಕೆ ಪ್ಲೀಸ್ ಪುಟ್ ಎನ್ ಎಂಡ್ ಟು ದಿಸ್. ಈ ವೇಳೆ ಗದ್ದಲ ಉಂಟಾದ್ದರಿಂದ ಸದನವನ್ನು ಕೆಲಕಾಲ ಮುಂದೂಡಲಾಯಿತು. ವರ್ಗಾಕಿ ಎಲ್ಲ ಸರಿ ಹೋಗುತ್ತೆ. ಇನ್ನೊಬ್ರು ಯಾರು ಇಂಥ ಪದಗಳನ್ನ ಆಮೇಲೆ ಬಳಕೆ ಮಾಡೋದಿಲ್ಲ. ಸರಿಯಾದ ಈ ಒಂದು 5 ನಿಮಿಷ ಸದನ ಮುಂದೂಡ್ತೀನಿ. ದಯಮಾಡಿ ಸಭಾನಾಯಕರು HK ಪಾಟೀಲ್ ಅವರು ತಾವು ಬರ್ರಿ, ನನ್ನ ಚೇಂಬರ್ 5 ನಿಮಿಷ.